ಪ್ರಶ್ನೆ ಪತ್ರಿಕೆಯಲ್ಲಿ ಹಿಂದಿ ಭಾಷೆಯ ವಿಶ್ಲೇಷಣೆಯನ್ನು ಮಾಡೋಣ. ಈ ಹಿಂದಿ ಭಾಷೆಯ ವಿಶ್ಲೇಷಣೆಯಲ್ಲಿ ಯಾವ ತರನಾಗಿರ್ತಕ್ಕಂಥ ಅಂಕ ಒಂದು ವೇಟೇಜ್ ಅನ್ನು ಕೊಟ್ಟಿದ್ದಾರೆ. ಅಂಕ ಭಾರಿತ ಹೇಗಿದೆ, ಗದ್ಯ ಪದ್ಯ ಪೂರಕ ವಾಚನ ವ್ಯಾಕರಣದಿಂದ ಅಂತಕ್ಕಂಥನ್ನ ಪ್ರಶ್ನೆ ಸಂಖ್ಯೆ ಸಹಿತ ಒಂದೊಂದಾಗಿ ನೋಡ್ಕೊಂಡು ಬರೋಣ. ಇದರಿಂದ ನಿಮ್ಮ ಅಧ್ಯಯನದಲ್ಲಿ ಸಹಕಾರಿ ಆಗ್ತದೆ ಅಂತ ಹೇಳ್ತೀನಿ. ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಶ್ಲೇಷಣೆ ಬ್ಲೂ ಪ್ರಿಂಟ್ನ ವಿಡಿಯೋನ ಶುರು ಮಾಡೋಣ. ಒಟ್ಟಾರೆಯಾಗಿ ತಮಗೆ ಗೊತ್ತೇ ಇದ್ದಂಗೆ ಒಟ್ಟು 12 ವ್ಯಾಕರಣ ಪಾಠಗಳನ್ನು ಅಧ್ಯಯನಕ್ಕೆ ಇಟ್ಟಿದ್ದಾರೆ SSLC ಹಿಂದಿಯಲ್ಲಿ. ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ಮೊದಲ ವಿಲೋಮ ಶಬ್ದಕ್ಕೆ 1 ಅಂಕವಾದ ಪ್ರಶ್ನೆಯನ್ನು ಕೇಳಿದ್ದಾರೆ, 1 ಅಂಕ ಕೊಟ್ಟಿದ್ದಾರೆ. ಅದು ಪ್ರಶ್ನೆ ಸಂಖ್ಯೆ 81ರಲ್ಲಿ ಸಹಯೋಗದ ವಿಲೋಮ ಶಬ್ದ ಕೇಳಿದ್ದಾರೆ. ಇನ್ನು ಲಿಂಗದಲ್ಲಿ ಹೋದಾಗ ಲಿಂಗದ ಬಗ್ಗೆನೂ ಕೂಡ ಒಂದು ಪ್ರಶ್ನೆ ಇದೆ. ಕೊಟ್ಟ ಆಯ್ಕೆಗಳಲ್ಲಿ ತಮಗೆ ಸ್ತ್ರೀಲಿಂಗವನ್ನು ಗುರುತಿಸಬೇಕಿತ್ತು. ಬಾಪ್, ಭಾಯಿ, ಬೇಟಾ, ಬಹನ್ ಈ ಶಬ್ದಗಳಲ್ಲಿ. ಇನ್ನು ಪ್ರೇರಣಾರ್ಥಕ ಕ್ರಿಯಾರೂಪದಲ್ಲಿನೂ ಕೂಡ 1 ಅಂಕ ಇಟ್ಟಿದ್ದಾರೆ. 83ನೇ ಪ್ರಶ್ನೆಯಲ್ಲಿ ನಿಮಗೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಗುರುತಿಸಬೇಕಿತ್ತು ಖೇಲನಾ ಶಬ್ದದ. ಸರಿ ಉತ್ತರ ಇತ್ತು ಖಿಲಾನ. ಇನ್ನು ಸಂಧಿಯಲ್ಲಿನೂ ಕೂಡ ತಮಗೆ 84ನೇ ಪ್ರಶ್ನೆಯಲ್ಲಿ ಸಹಾನುಭೂತಿ ಶಬ್ದದ ಸಂಧಿ ಕೇಳಿದ್ರು. ಸಂಧಿಗೂ ಕೂಡ 1 ಅಂಕದ ಪ್ರಶ್ನೆ, 1 ಅಂಕ ವಿತರಣೆ ಇಟ್ಟಿದ್ದಾರೆ. ಸಹಾನುಭೂತಿ ದೀರ್ಘ ಸಂಧಿಗೆ ಉದಾಹರಣೆ. ಸಮಾಸದಲ್ಲಿನೂ ಕೂಡ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದು 85ರಲ್ಲಿ ರಾಜವಂಶ ಕಿಸ್ ಸಮಾಸಕ್ಕೆ ಇಲ್ಲಿ ಉದಾಹರಣೆ ಅಂತ ಕೇಳಿದ್ರು, ತತ್ಪುರುಷ ಸಮಾಸ. ಕಾರಕ ಚಿಹ್ನೆ ಬಗ್ಗೆ ಬಂದ ನಂತರ ಇಲ್ಲಿನೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಬಿಟ್ಟ ಸ್ಥಳದಲ್ಲಿ ಬಸಂತ್ ಕಿ ಸಚ್ಚಾಯಿದಿಂದ ಒಂದು ವಾಕ್ಯವನ್ನು ಕೇಳಿದ್ದಾರೆ. ಏನಪ್ಪ ಅಂದ್ರೆ ಮೈ ಅಭಿ ಬಾಜಾರ್ ಡ್ಯಾಶ್ ಬುನಾಲಾತಾ ಹೂಂ, ಅಲ್ಲಿ ಕಾರಕದ ಚಿಹ್ನೆಯನ್ನು ತುಂಬಬೇಕಾಗಿತ್ತು. ಕಾರಕಗೂ ಕೂಡ ಒಂದು ಪ್ರಶ್ನೆ, 1 ಅಂಕದ ವೇಟೇಜ್ ಇದೆ. ಇನ್ನು ಮುಂದೆ ವಿರಾಮ ಚಿಹ್ನೆ ಬಂದರೆ ಅಲ್ಲಿ ಕೂಡ 1 ಅಂಕದ ಪ್ರಶ್ನೆ ಕೇಳಿದ್ದಾರೆ. ಸತ್ಯಕಿ ಮಹಿಮಾ ಪಾಠದ ಒಂದು ವಾಕ್ಯ ಇದೆ. ಸತ್ಯ ಏಕ ವಿಶಾಲ ವೃಕ್ಷ ಅಂತಕ್ಕಂಥ ಒಂದು ಸೆಂಟೆನ್ಸ್ ಅನ್ನು ಕೊಟ್ಟು ಪೂರ್ಣ ವಿರಾಮವನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ. ಈ ತರನಾಗಿ ನಾವು ಏನು ಹೇಳ್ಬೋದು ಅಂದರೆ ವ್ಯಾಕರಣ ವಿಭಾಗದಲ್ಲಿ 7 ಪ್ರಶ್ನೆಗಳನ್ನು ಕೊಟ್ಟು 7 ಅಂಕಗಳ ಹಂಚಿಕೆಯನ್ನು ಮಾಡಿದ್ದಾರೆ. ವಿಲೋಮ ಶಬ್ದ, ಲಿಂಗ, ಪ್ರೇರಣಾರ್ಥಕ ಕ್ರಿಯಾ, ಸಂಧಿ, ಸಮಾಸ, ಕಾರಕ, ವಿರಾಮ ಚಿಹ್ನ. ಪ್ರತಿ ಸರಿ ವಚನ ಕೇಳ್ತಿದ್ರು, ಈ ಸರಿ ವಚನ ಇಲ್ಲ. ವಚನ ಇದ್ರೆ 8ಕ್ಕೂ 8 ಗ್ರಾಮರ್ ಪಾಯಿಂಟ್ ಬಂದಂಗೆ ಆಗ್ತಿತ್ತು. ಇಷ್ಟು ವ್ಯಾಕರಣದಲ್ಲಿ 7 ಪ್ರಶ್ನೆಗಳನ್ನು ಈ ಪಾಠದಿಂದ ಕೇಳಿದ್ದಾರೆ. ಇನ್ನು ರಚನಾ ವಿಭಾಗದಲ್ಲಿ ನೋಡೋದಾದ್ರೆ ಬರೀ ಪತ್ರ ಲೇಖನಕ್ಕೆ ಅಷ್ಟೇ ಟಚ್ ಮಾಡಿದ್ದಾರೆ. ಅದು ಒಂದು ಪ್ರಶ್ನೆ 88 ಕ್ವಶನ್ ಅಲ್ಲಿ ಇದೆ. ಆ 88ರಲ್ಲಿ ಏನೈತಪ್ಪ ಅಂದ್ರೆ ಪತ್ರ ಮೇ ಮಾತಾ ಕೋ ಸಂಬೋಧಿತ್ ಕರ್ತೆ ಹೈ ಅಂತ ಇತ್ತು. ಪೂಜ್ಯ ಮಾತಾಜಿ, ಪೂಜ್ಯನೀಯ ಮಾತಾಜಿ ಅಂತಕ್ಕಂಥ ಉತ್ತರ ಬರಬೇಕಿತ್ತು. ಅದು ಬರೀ ಒಂದು ಪ್ರಶ್ನೆ, 1 ಅಂಕದ ವಿತರಣೆಯನ್ನು ರಚನಾ ವಿಭಾಗದಿಂದ ಕೇಳಿದ್ದಾರೆ. ಇನ್ನು ಮುಂದೆ ಹೋಗೋದಾದ್ರೆ ಪದ್ಯ ವಿಭಾಗದಲ್ಲಿ ಏನೂ ಹೊಸದು ಇಲ್ಲ. ಎಲ್ಲ ವೇಟೇಜ್ಗಳನ್ನ ಸೇಮ್ ಆಗಿ ಕೊಟ್ಟಿದ್ದಾರೆ. ಆದ್ರೆ ಸ್ವಲ್ಪ ನಾವು ಕಂಠಸ್ಥ 4 ಅಂಕದ ಒಂದು ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಥಿ 1 ಅಂಕಕ್ಕೆ ಕೇಳಿದ್ದಾರೆ. ಮಾತೃಭೂಮಿ ಮೊದಲ ಪಾಠ ಇದೆ. ಅಲ್ಲಿಂದ ನಿಮಗೆ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಪ್ರಶ್ನೆ 89 ಮತ್ತು 102 ಅಲ್ಲಿ ಏನಿತ್ತು. 89ನೇ ಪ್ರಶ್ನೆ ಏನು ಹೇಳೋದಂದ್ರೆ ಭಾರತ್ ಮಾಕೆ ಏಕ ಹಾತ್ ಮೇ ಅಂತಕ್ಕಂಥ ಪ್ರಶ್ನೆ ಕೇಳಿದ್ರೆ. 102ರಲ್ಲಿ ಏನು ಕೇಳಿದಾರಪ್ಪ ಅಂತಂದ್ರೆ ಅವರು जग का रूप बदलने के लिए कवि किससे निवेदन करता है. 2 ಪ್ರಶ್ನೆ 2 ಅಂಕಗಳನ್ನು ಮಾತೃಭೂಮಿಗೆ ಕೊಟ್ಟಿದ್ದಾರೆ. 4ನೆಯ ಪಾಠ ಅಭಿನವ ಮನುಷ್ಯ ಇದೆ. ಇದಕ್ಕೂ ಕೂಡ 2 ಪ್ರಶ್ನೆಗಳಿದಾವೆ. 92 ಮತ್ತು 105 ಅಲ್ಲಿ. 92ದಲ್ಲಿ ಏನದಪ್ಪ ಅಂತಂದ್ರೆ ದಿನಕರ್ ಜಿ ಕೆ ಅನುಸಾರ ಆಜ್ ಮನುಷ್ಯ ಕಾ ಯಾನ್ ಜಾ ರಹಾ ಹೇ. 105ರಲ್ಲಿ ಏನೈತಂದ್ರೆ ಪ್ರಶ್ನೆ ಅಭಿನವ ಮನುಷ್ಯ ಕವಿತಾಕ್ಕೆ ಕವಿ ಹೇ. 2 ಕ್ವಶನ್ಸ್ 2 ಮಾರ್ಕ್ಸ್ ಅಭಿನವ ಮನುಷ್ಯ ಪದ್ಯಕ್ಕೆ. ತುಳಸಿ ಕೆ ದೋಹೆಗೆ ಬಂದರೆ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. 94, 108, 118. 94ರಲ್ಲಿ ಏನಿತ್ತಂದ್ರೆ ತುಳಸಿದಾಸ್ ಜಿ ಕೆ ಅನುಸಾರ ಧರ್ಮ ಕಾ ಮೂಲ ಹೇ. 108ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ತುಳಸಿದಾಸ್ ಜಿ ಕೆ ಅನುಸಾರ ಮುಖ ಪಾಲನ್ ಪೋಷಣ್ ಕರ್ತಾ ಹೇ. 118ನಲ್ಲಿ ಏನದಂದ್ರೆ ತುಳಸಿದಾಸ್ ಜಿ ಕೆ ಅನುಸಾರ ಮಾನವ್ ಕಿ ಆಂತರಿಕ और ಬಾಹ್ಯ ಶುದ್ಧಿ ಹೋತಿ ಹೇ. ಈ ತರನಾಗಿ ಒಟ್ಟು 3 ಪ್ರಶ್ನೆಗಳನ್ನು ತುಳಸಿ ಕೆ ದೋಹೆದಿಂದ ಕೇಳಿ 3 ಅಂಕಗಳ ವೇಟೇಜನ್ನು ಕೊಟ್ಟಿದ್ದಾರೆ ಪದ್ಯಕ್ಕೆ. ಇನ್ನು 11ನೆಯ ಪಾಠ ಸಮಯ ಕಿ ಪಹಚಾನ್ಗೆ ನೋಡೋದಾದರೆ ಅಲ್ಲಿನೂ ಕೂಡ 2 ಪ್ರಶ್ನೆಗಳು ಕೇಳಿದ್ದಾರೆ. 97 ಮತ್ತು 111ಅಲ್ಲಿ ಏನಿದೆ. 97ನಲ್ಲಿ ಕ್ವಶನ್ ಇತ್ತಂದ್ರೆ ಆ ಪ್ರಶ್ನೆ ಇತ್ತು 97ರಲ್ಲಿ ಕವಿ ಗುಪ್ತಜಿ ವಿಶ್ವಾಸ ಕರ್ನೆ ಕೋ ಕಹತೆ ಹೈ. ಆಮೇಲೆ 111ನಲ್ಲಿ ಏನಿದೆ ಅಂತಂದರೆ ಬಹಾನೆ ಬನಾನೆ ಕಾ ಪ್ರಮುಖ ಕಾರಣ ಕ್ಯಾ ಹೈ. ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದು ಸಮಯ ಕಿ ಪಹಚಾನ್ದಿಂದ. ಇನ್ನು 114ಗೆ ಸಂಬಂಧಪಟ್ಟಂತೆ ಸೂರ್ಯಶಾಮ್ದಿಂದನೂ ಕೂಡ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ.
ಒಂದು 99 ಇದೆ, ಒಂದು 117ನಲ್ಲಿ ಇದೆ. 99ನಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನಿತ್ತಪ್ಪ ಅಂತಂದರೆ ಬಾಲಕೃಷ್ಣ ಕಿ ಶಿಕಾಯತ್ ಕಿಸ್ಕೆ ಪ್ರತಿ ಹೇ. ಇನ್ನು 117ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇತ್ತಂದ್ರೆ ಯಶೋಧ ಕಸಮ ಖಾತಿ ಹೇ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರು. ಸೊ ಇಲ್ಲಿ ಕೂಡ 2 ಪ್ರಶ್ನೆಗಳಿದ್ದಾವೆ, 2 ಅಂಕಗಳನ್ನು ಸೂರ್ಯಶ್ಯಾಮ್ದಿಂದ ಕೇಳಿದ್ದಾರೆ. ಇನ್ನು 17ನೆಯ ಪಾಠ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ ನಹಿ ಹೋತಿ ಪದ್ಯದಿಂದ ಬರೀ 1 ಪ್ರಶ್ನೆಯನ್ನು ಕೇಳಿದ್ದಾರೆ. ಅದು ಪ್ರಶ್ನೆ ಸಂಖ್ಯೆ ಇತ್ತು 101ಕ್ಕೆ. ಅದೇನಿತ್ತು ಅಂದ್ರೆ ಒಂದು ಪದ್ಯದ ಸಾಲಿತ್ತು, ಅದರ ಮುಂದಿನ ಭಾಗವನ್ನು ಬರಿಬೇಕಿತ್ತು. ಜಬ್ ತಕ್ ನ ಸಫಲ್ ಹೋ ನೀಂದ ಚೈನಕೋ ತ್ಯಾಗೋತು. ಸೊ ಈ ತರನಾಗಿ ಪದ್ಯ ಭಾಗದಿಂದ 13 ಪ್ರಶ್ನೆಗಳನ್ನು ಕೇಳಿ 13 ಅಂಕಗಳ ಒಂದು ಹಂಚಿಕೆಯನ್ನು ಪದ್ಯಕ್ಕೆ ಮಾಡಿದ್ದಾರೆ. ತುಳಸಿ ಕೆ ದೋಹೆಗೆ 3 ಅಂಕ ಕೊಟ್ಟರೆ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ ನಹಿ ಹೋತಿ 1 ಅಂಕ ಕೊಟ್ಟಿದ್ದಾರೆ. ಸೊ ಕ್ವಶನ್ ಪೇಪರ್ ಇದು ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥದ್ದು. ಇನ್ನು ಗದ್ಯ ವಿಭಾಗಕ್ಕೆ ಹೋಗೋದಾದರೆ ಗದ್ಯ ವಿಭಾಗದಲ್ಲಿ ಏನು ಹೊಸದಿಲ್ಲ. ಸೊ ಎಲ್ಲ ಪಾಠಗಳನ್ನು ಕೂಡ ವೇಟೇಜ್ ಸಮಾನವಾಗಿ ಇಟ್ಟಿದ್ದಾರೆ. 2ನೇ ಪಾಠ ಕಾಶ್ಮೀರಿ ಸೇಬ್ ದಿಲ್ ಕೂಡ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ, 2 ಅಂಕಗಳನ್ನು ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 90 ಮತ್ತು ಕ್ವಶನ್ ನಂಬರ್ 103. ಸೊ ಕ್ವಶನ್ ನಂಬರ್ 90ಯಲ್ಲಿ ಏನಿತ್ತಪ್ಪ ಅಂತಂದ್ರೆ ಲೇಖಕ್ ಪ್ರೇಮ್ಚಂದ್ ಚೌಕ್ ಮೇ ಗಯೇತೆ ಅಂತ ಇತ್ತು. 103ರಲ್ಲಿ ಏನೈತಪ್ಪ ಅಂತಂದ್ರೆ ಸ್ವಾದ್ ಮೇ ಸೇಬ್ ಕಿಸ್ ಸೇ ಬಡ್ಕರ್ ನಹಿ ಅಂತಕ್ಕಂಥ 2 ಪ್ರಶ್ನೆಗಳಿದ್ದಾವೆ ಕಾಶ್ಮೀರಿ ಸೇಬ್ದಿಂದ. ಇನ್ನು ಗಿಲ್ಲು ಪಾಠದಿಂದನೂ ಕೂಡ 2 ಪ್ರಶ್ನೆ 2 ಅಂಕ ಇದೆ. ಕ್ವಶನ್ ನಂಬರ್ 91ನಲ್ಲಿ ಏನು ಕೇಳಿದ್ದಾರೆ ಅಂತಂದ್ರೆ ಮಹಾದೇವಿ ವರ್ಮಾಜಿ ಗಿಲ್ಹರಿ ಕೋ ಬುಲಾತಿ ಥಿ. 104ರಲ್ಲಿ ಏನು ಕೇಳಿದ್ದಾರೆ ಅಂತಂದ್ರೆ ಗಿಲ್ಹರಿ ಕಾ ಪ್ರಿಯ ಖಾದ್ಯತ. ಸಿಂಪಲ್ ಕ್ವಶನ್ಸ್ ಅನ್ನೇ ಕೇಳಿದ್ದಾರೆ, 2 ಪ್ರಶ್ನೆ 2 ಅಂಕ ಇದಾವೆ. ಮೇರಾ ಬಚ್ಪನ್ ಪಾಠದಿಂದನೂ ಕೂಡ 2 ಪ್ರಶ್ನೆ ಇದಾವೆ. ಸೊ 106 ಮತ್ತು 116. 106ರಲ್ಲಿ ಏನೈತಂತಂದ್ರೆ ಅಬ್ದುಲ್ ಕಲಾಂ ಜಿ ಕೆ ಅಂತರಂಗ ಮಿತ್ರ ಥೇ. ಆಮೇಲೆ 116ರಲ್ಲಿ ಇರ್ತಕ್ಕಂಥದ್ದು ರಾಮೇಶ್ವರಂ ಮೇ ಅಖಬಾರೋಂ ಕೆ ಏಕಮಾತ್ರ ವಿತರಕ್ ಥೇ. ಸೊ ಇಲ್ಲಿನೂ ಕೂಡ ಮೇರಾ ಬಚ್ಪನ್ದಿಂದ 2 ಕ್ವಶನು 2 ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ. 6ನೆಯ ಪಾಠ ಬಸಂತ್ ಕಿ ಸಚ್ಚಾಯಿಗೆ ಹೋಗೋದಾದ್ರೆ ಅಲ್ಲಿನೂ ಕೂಡ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಒಂದು 93, ಒಂದು 107. 93ಯಲ್ಲಿರ್ತಕ್ಕಂಥ ಕ್ವಶನ್ ಏನೈತಪ್ಪ ಅಂತಂದ್ರೆ ಅದು 93ರಲ್ಲಿ ಬಸಂತ್ ರಾಜ್ ಕಿಶೋರ್ ಸೇ ವಿಂತಿ ಕರ್ತಾ ಹೇ ಅಂತಕ್ಕಂಥ ಪ್ರಶ್ನೆ ಇದ್ರೆ 107ರಲ್ಲಿತ್ತು ಬಸಂತ್ ಅವ್ರ ಪ್ರತಾಪ್ ರಹತೆ ಥೇ. ಅದು ಪ್ರಶ್ನೆಯನ್ನು ಕೇಳಿದ್ದಾರೆ, 2 ಅಂಕ 2 ಪ್ರಶ್ನೆ ಇದ್ದಾವೆ. ಇಂಟರ್ನೆಟ್ ಕ್ರಾಂತಿದಿಂದನೂ ಕೂಡ 2 ಪ್ರಶ್ನೆಗಳಿದ್ದಾವೆ. ಕ್ವಶನ್ ನಂಬರ್ 95ಅಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ದ್ವಾರ ಭೇಜಾ ಜಾ ಸಕ್ತಾ ಹೇ. ಆಮೇಲೆ 109ರಲ್ಲಿ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದರೆ ಸರ್ಕಾರಕ್ಕೆ ಸಭಿ ಕಾಮಕಾಜ್ ಕಾ ಯಥಾವತ್ ವಿವರಣೆ ದೇತಾ ಹೇ. ಈ ಗವರ್ನೆನ್ಸ್ ಮೇಲೆ ಪ್ರಶ್ನೆಯನ್ನು ಕೇಳಿದ್ರು, 2 ಪ್ರಶ್ನೆ 2 ಅಂಕ ಇಂಟರ್ನೆಟ್ ಕ್ರಾಂತಿಗೆ. ಇನ್ನು ಇಮಾನ್ದಾರೋ ಕೆ ಸಮ್ಮೇಳನ ಮೇ 9ನೇ ಪಾಠ ಹೋಗೋದಾದ್ರೆ ಅಲ್ಲಿನೂ ಕೂಡ 2 ಪ್ರಶ್ನೆ ಕೇಳಿದ್ದಾರೆ. 96 ಮತ್ತು 110ರಲ್ಲಿ ಪ್ರಶ್ನೆಗಳು ಇದಾವೆ. 96ರಲ್ಲಿ ಏನೈತಪ್ಪ ಅಂದ್ರೆ ಸ್ವಾಗತ್ ಸಮಿತಿ ಕೆ ಮಂತ್ರಿ ಡಾಂಟ್ನೆ ಲಗೆ. 110ದಲ್ಲಿ ಇರ್ತಕ್ಕಂಥ ಕ್ವಶನ್ ಯಾವತ್ತಪ್ಪ ಅಂದ್ರೆ ಅದು ಲೇಖಕ್ ಪರ್ಸಾಯಿ ಜಿ ನೆ ಕಮರಾ ಛೋಡ್ಕರ್ ಜಾನೆ ಕಾ ನಿರ್ಣಯ ಕ್ಯೂ ಲಿಯಾ. ಸಿಂಪಲ್ ಆಗಿರ್ತಕ್ಕಂಥ 2 ಪ್ರಶ್ನೆ 2 ಅಂಕಗಳು ಇಮಾನ್ದಾರೋ ಕೆ ಸಮ್ಮೇಳನ ಮೇ ಕೇಳಿದ್ದಾರೆ. ಮಹಿಳಾ ಕಿ ಸಾಹಸಗಾಥದಿಂದನೂ ಕೂಡ 2 ಪ್ರಶ್ನೆಗಳು ಬಂದಿದ್ದಾವೆ. 98 ಮತ್ತು 112. 98ರಲ್ಲಿತ್ತು ಎವರೆಸ್ಟ್ ಕಿ ಚೋಟಿ ಪರ್ ಚढ़ने वाली ಪ್ರಥಮ ಭಾರತೀಯ ಮಹಿಳಾ ಇದ್ರ. 112ರಲ್ಲಿರ್ತಕ್ಕಂಥ ಪ್ರಶ್ನೆ ಯಾವುದೈತಪ್ಪ ಅಂತಂದ್ರೆ ಅದು ಬಿಚೇಂದ್ರಿನೇ ಕಿಸ್ ಗ್ಲೇಸಿಯರ್ ಕಿ ಚಢಾಯಿ ಕಿ. ಈ 2 ಪ್ರಶ್ನೆಗಳು ಮಹಿಳಾ ಕಿ ಸಾಹಸಗಾಥದಿಂದ ಬಂದಿದ್ದಾವೆ. ಕರ್ನಾಟಕ ಸಂಪದ ಪಾಠಕ್ಕೆ ಹೋಗೋಣ. ಕರ್ನಾಟಕ ಸಂಪದ ಪಾಠದಿಂದ ಒಟ್ಟು ನಿಮಗೆ 3 ಪ್ರಶ್ನೆಗಳನ್ನು ಏನು ಮಾಡಿದಾರಪ್ಪ ಅಂದ್ರೆ ಕೇಳಿದ್ದಾರೆ. ಅದು ಕ್ವಶನ್ ನಂಬರ್ 100, 114 ಮತ್ತು 115ನಲ್ಲಿ 3 ಪ್ರಶ್ನೆಯನ್ನು ಕೇಳಿದ್ದಾರೆ. 100ದಲ್ಲಿ ಕೇಳಿರ್ತಕ್ಕಂಥದ್ದು ಅರಬ್ಬಿ ಸಮುದ್ರ ಕರ್ನಾಟಕ ಕಿ ಕಿಸ್ ದಿಶಾ ಮೇ ಹೇ. ಆಮೇಲೆ 114ದಲ್ಲಿ ಕೇಳಿರ್ತಕ್ಕಂಥದ್ದು ಯಾವತ್ತಪ್ಪ ಅಂದ್ರೆ ಚಂದನ್ ಕಾ ಆಗಾರ್ ನಾಮ್ ಸೆ ಪ್ರಸಿದ್ಧ ಹೇ. 115ನಲ್ಲಿ ವಿಸ್ಪರಿಂಗ್ ಗೈಲರಿ ಅಂತ 3 ಪ್ರಶ್ನೆಗಳನ್ನು ಕೇಳಿ 3 ಅಂಕಗಳನ್ನು ಕರ್ನಾಟಕ ಸಂಪದ ನಿಬಂಧಕ್ಕೆ ಕೊಟ್ಟಿದ್ದಾರೆ. ಸೊ ಟೋಟಲಿ ಗದ್ಯದಿಂದ ನಮಗೆ 17 ಪ್ರಶ್ನೆಗಳನ್ನು ಕೇಳಿ 17 ಅಂಕಗಳನ್ನು ಕೇಳಿದ್ದಾರೆ. ಸೊ ಇದು ಕೂಡ ಸಿಂಪಲ್ ಆಗಿರ್ತಕ್ಕಂಥದ್ದು. ಗದ್ಯ ವಿಭಾಗದಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ಸಂಪದ ಪಾಠಕ್ಕೆ 3 ಅಂಕ. ಬಾಕಿ ಎಲ್ಲ ಪಾಠಕ್ಕೂ ಕೂಡ 2 ಪ್ರಶ್ನೆ 2 ಅಂಕಗಳ ವೇಟೇಜನ್ನು ಕೊಟ್ಟಿದ್ದಾರೆ. ಇನ್ನು ಪೂರಕ ವಾಚನಕ್ಕೆ ಹೋಗೋದಾದ್ರೆ 2 ಪೂರಕ ವಾಚನಗಳಿದ್ದಾವೆ. 2 ಪೂರಕ ವಾಚನದಿಂದನೂ ಕೂಡ ಅವರು ಒಂದೊಂದೇ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಟೋಟಲಿ ವೇಟೇಜ್ 2 ಇದಾವೆ ಸಪ್ಲಿಮೆಂಟರಿ ರೀಡಿಂಗ್ಗೆ. ಸೊ ಶನಿ ಸಬ್ಸೆ ಸುಂದರ ಗ್ರಹದಲ್ಲಿ 119ರಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೌರಮಂಡಲ ಕಾ ದೂಸರಾ ಬಡಾ ಗ್ರಹ ಹೇ. ಸತ್ಯ ಕಿ ಮಹಿಮಾದಲ್ಲಿನೂ ಕೂಡ 1 ಪ್ರಶ್ನೆ 120 ಕೇಳಿದ್ದಾರೆ.
ಇಸ್ ಮಹಾರಾಜ್ ಕಿ ಸತ್ಯನಿಷ್ಠ ವಿಶ್ವವಿಖ್ಯಾತ ಹೇ. ಸೊ ಇದು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಪೂರಕ ವಾಚನದಿಂದ ಕೇಳಿದ್ದಾರೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆಯನ್ನ ಮಾಡಿದಾಗ ಈ ತರದ ಒಂದು ಕೋಷ್ಟಕ ನಮಗೆ ಗೊತ್ತಾಗುತ್ತೆ. ವ್ಯಾಕರಣ ವಿಭಾಗದಲ್ಲಿ 7 ಅಂಕಗಳ ಹಂಚಿಕೆ ಇದ್ರೆ ರಚನಾ ವಿಭಾಗದಲ್ಲಿ 1 ಅಂಕಗಳನ್ನು ಕೊಟ್ಟಿದ್ದಾರೆ. ಪದ್ಯ ವಿಭಾಗದಲ್ಲಿ 13 ಅಂಕಗಳನ್ನು ವೇಟೇಜ್ ಕೊಟ್ಟರೆ ಗದ್ಯ ವಿಭಾಗದಲ್ಲಿ 17 ಅಂಕಗಳನ್ನು ಕೊಟ್ಟಿದ್ದಾರೆ. ಪೂರಕ ವಾಚನಕ್ಕೆ 2 ಅಂಕಗಳನ್ನು ವೇಟೇಜ್ ಅನ್ನು ಕೊಟ್ಟು ಒಟ್ಟು 40 ಪ್ರಶ್ನೆಗಳು 40 ಅಂಕಗಳನ್ನು ಕೊಟ್ಟಿದ್ದಾರೆ. ಸೊ ಎಷ್ಟು ಅಂಕಗಳಿದಾವಲ್ಲ ಅಷ್ಟೇ ಒಂದು ಪ್ರಶ್ನೆಗಳನ್ನ ಆಯಾ ಪಾಠದಿಂದ ಆಯಾ ವಿಭಾಗದಿಂದ ಕೇಳಿರ್ತಕ್ಕಂಥದ್ದು ಸಾಮಾನ್ಯವಾಗಿದೆ. ಇವುಗಳನ್ನು ನೋಡಿದಾಗ ವ್ಯಾಕರಣ ವಿಭಾಗದಲ್ಲಿ ಮತ್ತು ಎಲ್ಲ ಪಾಠಗಳನ್ನು ಓದಬೇಕಾಯ್ತು ವಚನ ಒಂದು ಬಿಟ್ಟು. ಗದ್ಯದಲ್ಲಿ ನಮಗೆ ಕರ್ನಾಟಕ ಸಂಪದ ಹೆಚ್ಚು ಒತ್ತು ಕೊಡಬೇಕಾದ್ರೆ ಪದ್ಯ ವಿಭಾಗದಲ್ಲಿ ತುಳಸಿ ಕೆ ದೋಹಿದಿಂದ ಹೆಚ್ಚು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಪ್ರಶ್ನೆಗಳನ್ನು ನೋಡಿದಾಗ ಒಟ್ಟು ಜ್ಞಾನಾತ್ಮಕ ವಲಯವನ್ನು ಪರೀಕ್ಷೆ ಮಾಡ್ತಕ್ಕಂಥ ಪ್ರಶ್ನೆಗಳಿದಾವೆ. ಓನ್ಲಿ ನಾಲೆಡ್ಜ್ ಬೇಸ್ಡ್ ಕ್ವಶನ್ಸ್ ಇದಾವೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಪ್ರಿಸಿಯೇಷನ್ಸ್ ಆಗಿರ್ಬೋದು, ಆ ಲೆವೆಲ್ ಕ್ವಶನ್ಸ್ಗಳು ಇಲ್ಲಿ ಇಲ್ಲ. ಓಕೆ, ಸೊ ಬರೀ ಇಲ್ಲಿರ್ತಕ್ಕಂಥದ್ದು ಜ್ಞಾನಾತ್ಮಕ ವಲಯದ ಪ್ರಶ್ನೆಗಳಿರೋದ್ರಿಂದ ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳೇ ಇದಾವೆ. ಆಲ್ರೆಡಿ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ತುಂಬಾನೇ ನನ್ನ ವಿಡಿಯೋದಲ್ಲಿ ಬಂದಿದ್ದಾವೆ. ಸೊ ಆಲ್ರೆಡಿ ನಾನು MCQಗಳಲ್ಲಿ 5 ಪಾಠದ MCQಗಳನ್ನು ಹಾಕಿದ್ದೀನಿ. ತಾವು ನೋಡದೇ ಇದ್ರೆ ದಯಮಾಡಿ ನೋಡಿ, ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಟ್ 1 ಹಿಂದಿ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ವಿಶ್ಲೇಷಣೆಯನ್ನ ಮಾಡಾಯ್ತು. ಸೊ ಮತ್ತೆ ಸಿಗುವ ಮುಂದಿನ ವಿಡಿಯೋಗಳಲ್ಲಿ.